ಆಸ್ಪತ್ರೆ ನಿರ್ಮಿಸುವುದು ಸುಲಭದ ಕೆಲಸವಲ್ಲ. ಆದರೂ ಸಮರ್ಪಕವಾಗಿ ಆಸ್ಪತ್ರೆ ನಿರ್ಮಾಣವಾದ ಹಿನ್ನೆಲೆಯಲ್ಲಿ ಮಂಗಳೂರಿನ ಜನತೆಗೆ ಮಾತ್ರವಲ್ಲದೆ ಆಸುಪಾಸಿನ ಜಿಲ್ಲೆಯ ಜನರಿಗೆ ಆರೋಗ್ಯ ಸೇವೆ ಪಡೆಯಲು ಉತ್ತಮ ಅವಕಾಶ. ಚೇರ್ಮನ್ ಡಾಕ್ಟರ್ ಅಬ್ದುಲ್ ಬಶೀರ್ ವಿಕೆ ಅವರ ಜನಪ್ರಿಯ ಆಸ್ಪತ್ರೆಯ ಸೇವೆ ಮಂಗಳೂರಿಗೂ ವಿಸ್ತರಿಸಿರುವುದು ಹೆಮ್ಮೆಯ ವಿಚಾರ ಎಂದು ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಹೇಳಿದರು. ನೀಡಿದ್ದಾರೆ. ಉತ್ತಮ ಆರೋಗ್ಯ ಸೇವೆ ನೀಡುವ ಮೂಲಕ ಮಂಗಳೂರಿನ ಜನರು ಡಾಕ್ಟರ್ ಅಬ್ದುಲ್ ಬಶೀರ್ ವಿಕೆ ಅವರನ್ನು ಪ್ರೀತಿಯಿಂದ ಪ್ರೋತ್ಸಾಹಿಸಲಿದ್ದಾರೆ ಎಂದರು. ವ್ಯಕ್ತಿತ್ವ ಡಾಕ್ಟರ್ಗಳು ಮಂಗಳೂರಿನಂತ ಈ ಒಂದು ಕೇಂದ್ರ ಪ್ರದೇಶದಲ್ಲಿ ಒಂದು ಪ್ರಾರಂಭ ಮಾಡುವ ಮೂಲಕ ಅದು ಬರೇ ಒಂದು ವೈದ್ಯಕೀಯ ಕ್ಷೇತ್ರ ಮಾತ್ರ ಅಲ್ಲ, ಯಾರೆಲ್ಲ ವಿದ್ಯಾರ್ಥಿಗಳು ಆಸಕ್ತಿಯಿಂದ ನಾನು ಮುಂದಿನ ದಿನಗಳಲ್ಲಿ ಒಂದು ವೈದ್ಯನಾಗಬೇಕು ಯಶಸ್ಸು ಕನಸು ಕಾಣ್ತಾರ ಅವ್ರಿಗೆಲ್ಲರಿಗೂ ಕೂಡ ಬಶೀರ್ನ ಆತ್ಮಚರಿತ್ರೆ ಒಂದು ದೊಡ್ಡ ಮಟ್ಟದ ದಿಕ್ಸೂಚಿ ಮತ್ತು ಮಾರ್ಗದರ್ಶನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿ ಬಹುಶಃ ಒಂದು ಅತ್ಯುತ್ತಮವಾದ ಸ್ಟೂಡೆಂಟ್ ಆಗಿದ್ದು ಇವತ್ತು ಬಾಲಗಂಗಾ ಸ್ವಾಮೀಜಿಯವರ ಬಹುಶಃ ಆಧುನಿಕ ಬಹುಶಃ ಅವರು MBBS ಕಲಿತು ತದನಂತರ ಬಹುಶಃ ಫಾದಮುಲಸ್ನಲ್ಲಿ ತದನಂತರ ಆಸ್ಪತ್ರೆಯ ವಿಶೇಷ ವಿಭಾಗ ಉದ್ಘಾಟಿಸಿದ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ರುದ್ರಪ್ಪ ಪಾಟೀಲ್ ಮಾತನಾಡಿ, ರಾಜ್ಯದಲ್ಲೇ ಮಂಗಳೂರು ಉತ್ತಮ ಆರೋಗ್ಯ ಸೇವೆ ನೀಡುತ್ತಿರುವುದು ವಿಶೇಷ. ಇಡೀ ದೇಶದಲ್ಲೇ ಮಂಗಳೂರು ಹೆಲ್ತ್ ಹಬ್ ಆಗಿ ಗುರುತಿಸಿದೆ. ಇಲ್ಲಿ ಅನೇಕ ಆಸ್ಪತ್ರೆಗಳಿದ್ದರೂ ಒಂದಕ್ಕೊಂದು ವಿಭಿನ್ನವಾಗಿ ಆಸ್ಪತ್ರೆಗಳು ನಿರ್ಮಾಣಗೊಂಡು ಜನರಿಗೆ ಉತ್ತಮ ಆರೋಗ್ಯ ಸೇವೆ ನೀಡುತ್ತಿದೆ. ಟ್ರೀಟ್ಮೆಂಟ್ ಫಸ್ಟ್ ಪೇಮೆಂಟ್ ನೆಕ್ಸ್ಟ್ ಎನ್ನುವ ಉದ್ದೇಶದೊಂದಿಗೆ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಈಗ ಮಂಗಳೂರಿನ ಹಿರಿಮೆಗೆ ಮತ್ತೊಂದು ಸೇರ್ಪಡೆಗೊಂಡಿದೆ ಎಂದರು. ಜನಪ್ರಿಯ ಆಸ್ಪತ್ರೆಯನ್ನು ಇಲ್ಲಿ ಪ್ರಾರಂಭ ಮಾಡೋದು ಒಂದು ಭಾಳ ದೊಡ್ಡ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ಮಂಗಳೂರು ಈಗಾಗಲೇ ಹೆಲ್ತ್ ಹಬ್ ಆಗಿದೆ. ಇಲ್ಲಿ ಅನೇಕ ಮೆಡಿಕಲ್ ಕಾಲೇಜುಗಳಿದ್ದರೂ ಕೂಡ ಇಲ್ಲಿ ಒಂದು ಮತ್ತೊಂದು ಆಸ್ಪತ್ರೆಯನ್ನು ತೆಗಿತಕ್ಕಂಥ ಒಂದು ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ. ಅವ್ರಿಗೆ ಉದ್ದೇಶ ಇದರಲ್ಲಿ ಬಹುಶಃ ಹಣ ಮಾಡಬೇಕು ಅಂತಿಲ್ಲ, ಇಲ್ಲಿ ನಾವು ಸರ್ವಿಸ್ ಕೊಡಬೇಕು ಮಂಗಳೂರಲ್ಲಿ ನಮ್ಮ ಊರು ಅಂಥೇಳಿ ಒಂದು ಭಾಳ ಆತ್ಮೀಯತೆ. ಕಾಸರಗೋಡು ಶಾಸಕ AKM ಅಶ್ರಫ್, ರಾಜ್ಯ ಅಲೈಡ್ ಹೆಲ್ತ್ ಕೇರ್ ಕೌನ್ಸಿಲ್ನ ಚೇರ್ ಗಂಟೆಗಳ ಕಾಲ ತುರ್ತು ಚಿಕಿತ್ಸಾ ವಿಭಾಗ ಕಾರ್ಯಾಚರಿಸಲಿದೆ. ಆಸ್ಪತ್ರೆಯಲ್ಲಿ ವಿಶೇಷವಾದ ಬರ್ತ್ ಅಂಡ್ ಬ್ಲೂಮ್ ವಿಭಾಗವಿದೆ.
ಇದರಲ್ಲಿ 24 ಗಂಟೆಗಳ ಕಾಲ ಸೇವೆ ಲಭ್ಯವಿರಲಿದೆ. ಸಹಜ ಹೆರಿಗೆ, ಶಸ್ತ್ರಚಿಕಿತ್ಸೆ, NICU ಸೌಲಭ್ಯವಿದ್ದು ತಾಯಿ ಮಗುವಿನ ಉತ್ತಮ ಆರೈಕೆಗೆ ವ್ಯವಸ್ಥೆ ಇದೆ. ಹನುಮಂತ, V4 ನ್ಯೂಸ್, ಮಂಗಳೂರು.